ಶಾಪುರ ಪ್ರಜಾಸೌಧವನ್ನು ಹಳೆ ತಹಶೀಲ್ ಸಂಕೀರ್ಣದಲ್ಲಿ ನಿರ್ಮಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಶಾಪುರ್ ಒತ್ತಾಯ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಅಮರೇಶ್ ಕಟ್ಟಿಮನಿ ತಾಲೂಕು ಅಧ್ಯಕ್ಷರು, ಮಲ್ಲಿಕಾರ್ಜುನ್ ದೋರ್ನಹಳ್ಳಿ ಪ್ರಧಾನ ಕಾರ್ಯದರ್ಶಿ, ಹನುಮಂತರಾಯ ಗೌಡ ಶಾಖಾಪುರ್ ಉಪಾಧ್ಯಕ್ಷರು, ಬಸು ನಾಯ್ಕೋಡಿ ಘಟಕದ ಅಧ್ಯಕ್ಷರು, ರಾಘು ಗಂಗನಾಳ ಸಂಘಟನೆ ಕಾರ್ಯದರ್ಶಿ, ಪವನ್ ಯಡ್ರಾಮಿಕರ್ ಸಹ ಕಾರ್ಯದರ್ಶಿ, ಭೀಮರಾವ್ ಹಿಯಾಳ್ಕರ್ ನಗರ ಘಟಕದ ಅಧ್ಯಕ್ಷರು, ಭೀಮಣ್ಣ ಮಾಲಿ ಪಾಟೀಲ್ ರೈತ ಘಟಕದ ಅಧ್ಯಕ್ಷರು, ಸುರೇಶ್ ಹೊಮ್ಮಾರ್ ದೊಡ್ಡಿ ಪ್ರಧಾನ ಸಂಚಾಲಕ, ಪ್ರದೀಪ್ ಅಣಬಿ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಕಾರ್ಮಿಕ ಸಂಘ ಅಧ್ಯಕ್ಷರು, ಶಾಪುರ್ ಹೊನ್ನಪ್ಪ ನಾಟೇಕರ್, ಶಂಕರ್ ಮದ್ರಿಕಿ, ಯಲ್ಲಪ್ಪ ಸಗಾರ್, ದೇವು ಮುಕ್ತಪುರ್, ಪರಶುರಾಮ್ ಶಿಕಾರಿ ಮತ್ತು ಇನ್ನಿತರರು ಹಾಜರಿದ್ದರು. ಸಂಗಮೇಶ್ ಕುಮಾರ್, RJ32 ಕನ್ನಡ ನ್ಯೂಸ್, ಶಾಪುರ್. ಶಾಪುರ್ ನಗರ ಸರ್ವೆ ನಂಬರ್ 276 ಇರುವ ಹಳೆ ತಹಸೀಲ್ 1967ರಿಂದ 2015ರವರೆಗೆ ಯಾವುದೇ ತೊಂದರೆಗಳಿಲ್ಲದೆ ಸಾರ್ವಜನಿಕರಿಗೆ ಅನುಕೂಲಕರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಈ ಸ್ಥಳವು ನಗರದ ಮಧ್ಯಭಾಗದಲ್ಲಿದ್ದು ಮುಖ್ಯ ರಸ್ತೆ ಸಂಪರ್ಕ ಹಾಗೂ ಬಸ್ ಸೌಲಭ್ಯ ಇರುವುದರಿಂದ ಗ್ರಾಮೀಣ ಜನತೆಗೆ ಸುಲಭವಾಗಿ ಹಳೆಯ ಕೃಷಿ ಮಾರುಕಟ್ಟೆ, ಸರ್ಕಾರ ಆಸ್ಪತ್ರೆ, ಪೋಸ್ಟ್ ಆಫೀಸ್, ಶಾಪುರದ ಎಲ್ಲ ಪ್ರಮುಖ ಸ್ಥಳಗಳಿಂದ ತಿಳ್ಕೊಳ್ಳಲಾಗುತ್ತಿದೆ. ಆದರೆ ಪ್ರಸ್ತುತ ಪ್ರದೇಶದಲ್ಲಿ ಅಭಿವೃದ್ಧಿಗೆ ಬರುವವರಿಗೆ ಶೇಕಡ 20% ಗ್ರಾಮೀಣ ಅನುಷ್ಠಾನದಲ್ಲಿ ಪೂರ್ವದ ಸಮಸ್ಯೆಗಳನ್ನು ಆಡಂಬರ ಆದ್ದರಿಂದ ಸರ್ಕಾರ ನಿರ್ಧಾರ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು